ಫಟಾಫಟ್ 20ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಅರುಷಾ ಗೋಪಾಲ್ ಕೃಷ್ಣ. ಬನ್ನಿ ಈ ದಿನದ ಪ್ರಮುಖ 20 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. 8 ದಿನಗಳ ಗೊಂದಲ, ಸಮಸ್ಯೆ, ಪ್ರಯಾಣಿಕರ ಆತಂಕದ ಬಳಿಕ ಇಂಡಿಗೋ ವಿಮಾನ ಸಂಚಾರ ಸಹಜ ಸ್ಥಿತಿಗೆ ಮರಳಿದೆ. ಇಂದು 1800 ವಿಮಾನಗಳು ಕಾರ್ಯಾಚರಣೆ ನಡೆಸಿವೆ. ನಾಳೆಯಿಂದ 1900 ವಿಮಾನಗಳು ಹಾರಾಡಲಿವೆ ಅಂತ ಇಂಡಿಗೋ ಸಂಸ್ಥೆ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಆಟೋದಲ್ಲಿ ಬಂದು 2 ಬೈಕ್ಗಳನ್ನ ಕಳವು ಮಾಡಿದ್ದಾರೆ. ಹೌಸಿಂಗ್ ಬೋರ್ಡ್ ನಗರದಲ್ಲಿ ಘಟನೆ ನಡೆದಿದ್ದು, ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಿಷಬ್ ಶೆಟ್ಟಿಯ ಹರಕೆಯ ನೇಮೋತ್ಸವ ಹಾಗೂ ದೈವನರ್ತಕನ ನಡೆಗೆ ದೈವಾರಾಧಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂತಾರದಿಂದ ದೈವಗಳು ಬೀದಿಗೆ ಬಂದಿವೆ. ಹರಕೆಯ ನೇಮೋತ್ಸವದಿಂದ ದೈವಾರಾಧನೆ ಸಂಪೂರ್ಣ ಮುಗಿತು ಎಂಬಷ್ಟರ ಮಟ್ಟಿಗೆ ಬಂದಿದೆ ಅಂತ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಬೇಸರ ಹೊರಹಾಕಿದ್ದಾರೆ. ಜೂನಿಯರ್ ಎನ್ಟಿಆರ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೂನಿಯರ್ ಎನ್ಟಿಆರ್ ಅವರ ಚಿತ್ರ ಮತ್ತು ವಿಡಿಯೋಗಳನ್ನು ಕೆಲವರು ಅನಧಿಕೃತವಾಗಿ ಬಳಸಿಕೊಳ್ತಾ ಇದ್ದು, ಇವುಗಳ ವಿರುದ್ಧ ಜೂನಿಯರ್ ಎನ್ಟಿಆರ್ ಮೊಕದ್ದಮೆ ಹೂಡಿದ್ದಾರೆ. ಡಿಸೆಂಬರ್ 22ರಂದು ನ್ಯಾಯಾಲಯ ಈ ವಿಷಯದ ವಿಚಾರಣೆಯನ್ನು ನಡೆಸಲಿದೆ.